ಎಷ್ಟು ಲಕ್ಷ ಕೋಟಿ ಬೇಕಾದ್ರೆ ಮಂಡನೆ ಮಾಡ್ಬೋದು, ಜಾರಿ ತರಕ್ಕೆ ಆಗಬೇಕಲ್ಲ ಅವ್ರ ಕೈಯಾಗೆ. ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾನು, ಇಂಥ ಸರ್ಕಾರಕ್ಕೆ ಯಾಕಾರು ತಂದ್ವು ನಾವು ಅಂತ. ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ, ನಿಮ್ಮ ಕೈಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ. ಕಳೆದ ಬಜೆಟ್ನಲ್ಲಿ 72 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದರಲ್ಲೊಂದು 5-6 ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ. ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯದ ಜನ ನೋಡಿದ್ದಾರೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಇಷ್ಟು ಮಾತ್ರ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ. ಎಷ್ಟು ಲಕ್ಷ ಕೋಟಿ ಬೇಕಾದ್ರೆ ಮಂಡನೆ ಮಾಡ್ಬೋದು, ಜಾರಿ ತರಕ್ಕೆ ಆಗಬೇಕಲ್ಲ ಅವ್ರ ಕೈಯಾಗೆ. ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾನು, ಇಂಥ ಸರ್ಕಾರಕ್ಕೆ ಯಾಕಾರು ತಂದ್ವು ನಾವು ಅಂತ. ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ, ನಿಮ್ಮ ಕೈಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ. ಕಳೆದ ಬಜೆಟ್ನಲ್ಲಿ 72 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದರಲ್ಲೊಂದು 5-6 ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ. ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯದ ಜನ ನೋಡಿದ್ದಾರೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಇಷ್ಟು ಮಾತ್ರ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ.